ನಮಸ್ಕಾರ ಮಕ್ಕಳೇ. SSLC ಪರೀಕ್ಷಾ ಮಾರ್ಗದರ್ಶಿ ಸೈನ್ಸ್ ರಾಸಾಯನಿಕ ಸ್ಥಾನಪಲ್ಲಟ, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಲೋಹಗಳು ಮತ್ತು ಅಲೋಹಗಳು, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಜೀವಕ್ರಿಯೆಗಳು, ನಿಯಂತ್ರಣ ಮತ್ತು ಸಹಭಾಗಿತ್ವ. ರಾಸಾಯನಿಕ ಸ್ಥಾನಪಲ್ಲಟ ಎಂದರೇನು? ಉದಾಹರಣೆ ಕೊಡಿ. ಹೆಚ್ಚು ಕ್ರಿಯಾಶೀಲ ಧಾತುವು ಸಂಯುಕ್ತದಲ್ಲಿನ ಕಡಿಮೆ ಕ್ರಿಯಾಶೀಲ ಧಾತುವನ್ನು ಸ್ಥಾನಪಲ್ಲಟಗೊಳಿಸುವ ರಾಸಾಯನಿಕ ಕ್ರಿಯೆಯೇ ಸ್ಥಾನಪಲ್ಲಟ ಕ್ರಿಯೆ. ಉದಾಹರಣೆ Zn+CuSO4 Zn SO4 Cu. 9ನೇ ಪ್ರಶ್ನೆ, ರಾಸಾಯನಿಕ ದ್ವಿಸ್ಥಾನಪಲ್ಲಟ ಎಂದರೇನು? ಉದಾಹರಣೆ ಕೊಡಿ. ಪ್ರತಿವರ್ತಕಗಳ ನಡುವೆ ಅಯಾನುಗಳು ವಿನಿಮಯ ನಡೆಯುವ ರಾಸಾಯನಿಕ ಕ್ರಿಯೆಯೇ ದ್ವಿಸ್ಥಾನಪಲ್ಲಟ ಕ್ರಿಯೆ. ಉದಾಹರಣೆ Na2SO4 BaCl2 BaSO4 2NaCl. 10ನೇ ಪ್ರಶ್ನೆ, ಅಂತರುಷ್ಣಕ ಮತ್ತು ಬಹಿರುಷ್ಣಕ ಕ್ರಿಯೆಗಳು ಎಂದರೇನು? ಉದಾಹರಣೆ ಕೊಡಿ. ಅಂತರುಷ್ಣಕ ರಾಸಾಯನಿಕ ಕ್ರಿಯೆಯಲ್ಲಿ ಶಕ್ತಿ ಹೀರಿಕೆಯಾದರೆ ಅದು ಅಂತರುಷ್ಣಕ ಕ್ರಿಯೆ. ಉದಾಹರಣೆ CuCO3 CaO CO2. ಬಹಿರುಷ್ಣಕ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗುವ ರಾಸಾಯನಿಕ ಕ್ರಿಯೆಯೇ ಬಹಿರುಷ್ಣಕ ಕ್ರಿಯೆ. ಉದಾಹರಣೆ CaO H2O CaOH2 ಉಷ್ಣ. 11ನೇ ಪ್ರಶ್ನೆ, ಪ್ರಕ್ಷೇಪ ಎಂದರೇನು? ಪ್ರಕ್ಷೇಪಣ ಕ್ರಿಯೆ ಎಂದರೇನು? ರಾಸಾಯನಿಕ ಕ್ರಿಯೆಯಲ್ಲಿ ಜಲ ವಿಲೀನಗೊಳ್ಳದ ವಸ್ತು ಉಂಟಾದರೆ ಅದನ್ನು ಪ್ರಕ್ಷೇಪ ಎನ್ನುವರು. ಪ್ರಕ್ಷೇಪವನ್ನು ಉತ್ಪತ್ತಿ ಮಾಡುವ ಯಾವುದೇ ಕ್ರಿಯೆಯನ್ನು ಪ್ರಕ್ಷೇಪಣ ಕ್ರಿಯೆ ಎನ್ನುವರು. 12ನೇ ಪ್ರಶ್ನೆ, ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳು ಅಥವಾ ರೆಡಾಕ್ಸ್ ಕ್ರಿಯೆಗಳು ಎಂದರೇನು? ಒಂದು ಉದಾಹರಣೆ ಕೊಡಿ. ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕ ಉತ್ಕರ್ಷಣೆಗೊಂಡು ಇನ್ನೊಂದು ಪ್ರತಿವರ್ತಕ ಅಪಕರ್ಷಣೆಗೊಂಡರೆ ಅಂತಹ ರಾಸಾಯನಿಕ ಕ್ರಿಯೆಗಳನ್ನು ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳು ಅಥವಾ ರೆಡಾಕ್ಸ್ ಕ್ರಿಯೆಗಳು ಎನ್ನುವರು. ಉದಾಹರಣೆ CuO+H2 Cu+H2O. ಈ ಕ್ರಿಯೆಯಲ್ಲಿ ಹೈಡ್ರೋಜನ್ ಆಕ್ಸಿಜನ್ ಅನ್ನು ಪಡೆದುಕೊಂಡು ಉತ್ಕರ್ಷಣೆಗೊಂಡಿದೆ. ತಾಮ್ರದ ಆಕ್ಸೈಡ್ ಆಕ್ಸಿಜನ್ ಅನ್ನು ಕಳೆದುಕೊಂಡು ಅಪಕರ್ಷಣೆಗೊಂಡಿದೆ. ಮೂರನೇ ಪ್ರಶ್ನೆ, ಕಮಟುವಿಕೆ ಎಂದರೇನು? ಕಮಟುವಿಕೆಯನ್ನು ತಡೆಗಟ್ಟುವ ಎರಡು ವಿಧಾನಗಳನ್ನು ತಿಳಿಸಿ. ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣಗೊಂಡಾಗ ವಾಸನೆ ಮತ್ತು ಬಣ್ಣದಲ್ಲಿ ಬದಲಾವಣೆ ಹೊಂದುತ್ತವೆ. ಇದನ್ನು ಕಮಟುವಿಕೆ ಎನ್ನುತ್ತಾರೆ. ಕಮಟುವಿಕೆಯನ್ನು ತಡೆಗಟ್ಟುವ ವಿಧಾನಗಳು: ಕೊಬ್ಬು ಅಥವಾ ಎಣ್ಣೆಯನ್ನು ಹೊಂದಿರುವ ಆಹಾರ ಪದಾರ್ಥಗಳಿಗೆ ಪ್ರತಿ ಉತ್ಕರ್ಷಕಗಳನ್ನು ಸೇರಿಸಿ ಉತ್ಕರ್ಷಣವನ್ನು ತಡೆಗಟ್ಟಬಹುದು. ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸದ ಸಂಗ್ರಾಹಕಗಳಲ್ಲಿ ಶೇಖರಿಸುವುದು ಉತ್ಕರ್ಷಣವನ್ನು ನಿಧಾನಗೊಳಿಸಲು ಸಹಾಯ ಮಾಡುತ್ತದೆ. ಚಿಪ್ಸ್ ಪೊಟ್ಟಣದಲ್ಲಿ ನೈಟ್ರೋಜನ್ನಂತಹ ಅನಿಲವನ್ನು ಹಾಯಿಸುವುದು.
ಅಧ್ಯಾಯ 2 ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಮೊದಲನೇ ಪ್ರಶ್ನೆ, ಆಮ್ಲ ಎಂದರೇನು? ಉದಾಹರಣೆ ಕೊಡಿ. ಜಲ ವಿಲೀನಗೊಂಡು ಕೇವಲ H+ ಧನ ಅಯಾನನ್ನು ಉಂಟುಮಾಡುವ ವಸ್ತುವೇ ಆಮ್ಲ. ಉದಾಹರಣೆ ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ. ಎರಡನೇ ಪ್ರಶ್ನೆ, ಪ್ರತ್ಯಾಮ್ಲ ಎಂದರೇನು? ಉದಾಹರಣೆ ಕೊಡಿ. ಆಮ್ಲವನ್ನು ತಟಸ್ಥಗೊಳಿಸಿ ನೀರು ಮತ್ತು ಲವಣವನ್ನು ಮಾತ್ರ ಉತ್ಪನ್ನವಾಗಿ ನೀಡುವ ವಸ್ತುವೇ ಪ್ರತ್ಯಾಮ್ಲ. ಉದಾಹರಣೆ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಮೂರನೇ ಪ್ರಶ್ನೆ, ತಟಸ್ಥೀಕರಣ ಕ್ರಿಯೆ ಎಂದರೇನು? 2 ಉದಾಹರಣೆ ಕೊಡಿ. ಆಮ್ಲವು ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ನೀರು ಮತ್ತು ಲವಣ ಉಂಟಾಗುವ ಕ್ರಿಯೆಯನ್ನು ತಟಸ್ಥೀಕರಣ ಕ್ರಿಯೆ ಎನ್ನುವರು. ಉದಾಹರಣೆ NaOH + HCl, NaCl + H2O, KOH + HCl + KCl + H2O. ನಾಲ್ಕನೇ ಪ್ರಶ್ನೆ, ಕ್ಷಾರಗಳು ಎಂದರೇನು? 2 ಉದಾಹರಣೆ ಕೊಡಿ. ನೀರಿನಲ್ಲಿ ವಿಲೀನಗೊಂಡು OH ಅಯಾನುಗಳನ್ನು ಉಂಟುಮಾಡುವ ಪ್ರತ್ಯಾಮ್ಲಗಳನ್ನು ಕ್ಷಾರಗಳು ಎನ್ನುತ್ತಾರೆ. ಉದಾಹರಣೆ NaOH, Na+OH. KOH K+OH-. ಐದನೇ ಪ್ರಶ್ನೆ, ಪ್ರಬಲ ಆಮ್ಲ ಎಂದರೇನು? ಉದಾಹರಣೆ ಕೊಡಿ. ಜಲೀಯ ದ್ರಾವಣದಲ್ಲಿ ಅತ್ಯಂತ ಹೆಚ್ಚು H+ ಅಯಾನುಗಳನ್ನು ಉಂಟುಮಾಡುವ ಆಮ್ಲ. ಉದಾಹರಣೆ ಸಲ್ಫ್ಯೂರಿಕ್ ಆಮ್ಲ, H2SO4. ಆರನೇ ಪ್ರಶ್ನೆ, ದುರ್ಬಲ ಆಮ್ಲ ಎಂದರೇನು? ಉದಾಹರಣೆ ಕೊಡಿ. ನೀರಿನಲ್ಲಿ ಕಡಿಮೆ ಸಾರತೆಯಲ್ಲಿ H+ ಅಯಾನುಗಳನ್ನು ಉಂಟುಮಾಡುವ ಆಮ್ಲ. ಉದಾಹರಣೆ ಎಸಿಟಿಕ್ ಆಮ್ಲ, CHCOOH. ಏಳನೇ ಪ್ರಶ್ನೆ, ಸ್ಫಟಿಕೀಕರಣ ನೀರು ಲವಣ ಎಂದರೇನು? ಸ್ಫಟಿಕೀಕರಣ ನೀರು ಲವಣಗಳಿಗೆ 3 ಉದಾಹರಣೆ ಕೊಡಿ. ಸ್ಫಟಿಕೀಕರಣ ನೀರು ಲವಣದ ಒಂದು ಘಟಕ ಸೂತ್ರ ಅಣುವಿನಲ್ಲಿರುವ ನೀರಿನ ಅಣುಗಳ ಸಂಖ್ಯೆಯಾಗಿದೆ. ಉದಾಹರಣೆ ತಾಮ್ರದ ಸಲ್ಫೇಟ್, CuSO4 5H2O, ಸೋಡಿಯಂ ಕಾರ್ಬೊನೇಟ್, Na2CO3 10H2O, ಕ್ಯಾಲ್ಸಿಯಂ ಸಲ್ಫೇಟ್, CaSO4 2H2O. ಎಂಟನೇ ಪ್ರಶ್ನೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎಂದರೇನು? ಅದನ್ನು ಹೇಗೆ ತಯಾರಿಸಲಾಗುತ್ತದೆ? ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎನ್ನುವರು. ತಯಾರಿಕೆ ಜಿಪ್ಸಮ್ ಅನ್ನು 373 ತಾಪದಲ್ಲಿ ಕಾಯಿಸಿದಾಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕ್ಯಾಲ್ಸಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಸಲೇಟ್ ಹೆಮಿಹೈಡ್ರೇಟ್ ಉಂಟಾಗುವುದು. CaSO4 2H2O, CaSO4 1/2H2O. ಅಧ್ಯಾಯ 3 ಲೋಹಗಳು ಮತ್ತು ಅಲೋಹಗಳು. ಮೊದಲನೇ ಪ್ರಶ್ನೆ, ಲೋಹೀಯ ಕಾಂತಿ ಅಥವಾ ಹೊಳಪು ಎಂದರೇನು?
ಉತ್ತರ: ಲೋಹಗಳು ಶುದ್ಧ ಸ್ಥಿತಿಯಲ್ಲಿ ಹೊಳಪಾದ ಮೇಲ್ಮೈಯನ್ನು ಹೊಂದಿರುತ್ತದೆ. ಇದನ್ನು ಲೋಹೀಯ ಕಾಂತಿ ಅಥವಾ ಹೊಳಪು ಎನ್ನುವರು. ಎರಡನೇ ಪ್ರಶ್ನೆ, ಕುಟ್ಯತೆ ಮ್ಯಾಲಿಯಬಿಲಿಟಿ ಎಂದರೇನು? ಕೆಲವು ಲೋಹಗಳನ್ನು ಕುಟ್ಟಿ ತೆಳುವಾದ ಹಾಳೆಗಳನ್ನಾಗಿ ಮಾಡಬಹುದು. ಇದನ್ನು ಕುಟ್ಯ ಗುಣ ಎನ್ನುವರು. ಮೂರನೇ ಪ್ರಶ್ನೆ, ತನ್ಯತೆ ಡಕ್ಟಿಲಿಟಿ ಎಂದರೇನು? ತೆಳುವಾದ ತಂತಿಗಳನ್ನಾಗಿ ಎಳೆಯಬಹುದಾದ ಲೋಹಗಳ ಸಾಮರ್ಥ್ಯಕ್ಕೆ ತನ್ಯತೆ ಎನ್ನುವರು. ನಾಲ್ಕನೇ ಪ್ರಶ್ನೆ, ಶಾಬ್ದನ ಎಂದರೇನು? ಲೋಹಗಳನ್ನು ಒಂದು ಗಟ್ಟಿಯಾದ ಮೇಲೋಗೆ ಬಡಿದಾಗ ಶಬ್ದ ಉಂಟು ಮಾಡುತ್ತವೆ. ಲೋಹಗಳ ಈ ಗುಣವನ್ನು ಶಾಬ್ದನ ಎನ್ನುವರು. ಐದನೇ ಪ್ರಶ್ನೆ, ಉಭಯಧರ್ಮಿ ಆಕ್ಸೈಡ್ಗಳು ಆಂಫೋಟೆರಿಕ್ ಆಕ್ಸೈಡ್ಸ್ ಎಂದರೇನು? ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಜೊತೆ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುವ ಆಕ್ಸೈಡ್ಗಳನ್ನು ಉಭಯಧರ್ಮ ಆಕ್ಸೈಡ್ಗಳು ಎನ್ನುವರು. ಆರನೇ ಪ್ರಶ್ನೆ, ಲೋಹಗಳ ಕ್ರಿಯಾಶೀಲತೆಯ ಸರಣಿ ಎಂದರೇನು? ಲೋಹಗಳನ್ನು ಕ್ರಿಯಾಕಾರತ್ವದ ಆಧಾರದ ಮೇಲೆ ಇಳಿಕೆ ಕ್ರಮದಲ್ಲಿ ಜೋಡಿಸಿದ ಪಟ್ಟಿ ಮಾಡಲಾಗಿದೆ. ಇದನ್ನು ಲೋಹಗಳ ಕ್ರಿಯಾಶೀಲತೆಯ ಸರಣಿ ಎನ್ನುವರು. ಏಳನೇ ಪ್ರಶ್ನೆ, ಅಯಾನಿಕ್ ಸಂಯುಕ್ತಗಳು ಎಂದರೇನು? ಎಲೆಕ್ಟ್ರಾನುಗಳು ಲೋಹದಿಂದ ಅಲೋಹಕ್ಕೆ ವರ್ಗಾವಣೆಯಾಗುವುದರ ಮೂಲಕ ಉಂಟಾಗುವ ಸಂಯುಕ್ತಗಳಿಗೆ ಅಯಾನಿಕ್ ಸಂಯುಕ್ತಗಳು ಎನ್ನುವರು. ಎಂಟನೇ ಪ್ರಶ್ನೆ, ಖನಿಜಗಳು ಮಿನರಲ್ ಎಂದರೇನು? ಭೂತೊಗಟೆಯಲ್ಲಿ ನೈಸರ್ಗಿಕವಾಗಿ ದೊರೆಯುವ ಧಾತು ಅಥವಾ ಸಂಯುಕ್ತಗಳನ್ನು ಖನಿಜಗಳು ಎನ್ನುವರು. ಒಂಬತ್ತನೇ ಪ್ರಶ್ನೆ, ಲೋಜೋದ್ಧರಣ ಮೆಟಾಲರ್ಜಿ ಎಂದರೇನು? ಲೋಹಗಳನ್ನು ಅವುಗಳ ಅದುರಿನಿಂದ ಬೇರ್ಪಡಿಸಿ ನಂತರ ಬಳಕೆಗಾಗಿ ಅವುಗಳನ್ನು ಸಂಸ್ಕರಿಸುವುದಕ್ಕೆ ಲೋಹೋದ್ಧರಣ ಎನ್ನುವರು. ಹತ್ತನೇ ಪ್ರಶ್ನೆ, ಮಡ್ಡಿ ಗ್ಯಾಂಗ್ ಎಂದರೇನು? ಸಾಮಾನ್ಯವಾಗಿ ಭೂಮಿಯಿಂದ ಗಣಿಗಾರಿಕೆ ಮಾಡಿದ ಅದುರುಗಳು ಮಣ್ಣು, ಮರಳು ಇತ್ಯಾದಿಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕಲುಷಿತಗೊಂಡಿರುತ್ತದೆ. ಇದನ್ನು ಮಡ್ಡಿ ಎನ್ನುವರು. ಹನ್ನೊಂದನೇ ಪ್ರಶ್ನೆ, ಅದುರುಗಳು ಓರ್ ಎಂದರೇನು? ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಲೋಹಗಳನ್ನು ಹೊಂದಿರುವ ಖನಿಜಗಳನ್ನು ಅದುರುಗಳು ಎನ್ನುವರು. ಹನ್ನೆರಡನೇ ಪ್ರಶ್ನೆ, ಪಾದರಸದ ಅದುರಿನ ಹೆಸರೇನು? ಸಿನ್ನಬಾರ್. 13ನೇ ಪ್ರಶ್ನೆ, ಹುರಿಯುವಿಕೆ ರೋಸ್ಟಿಂಗ್ ಎಂದರೇನು? ಸಲ್ಫೈಡ್ ಅದಿರನ್ನು ಆಕ್ಸೈಡನ್ನಾಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಬೇಕು. ಈ ವಿಧಾನವನ್ನು ಹುರಿಯುವಿಕೆ ಎನ್ನುವರು. 14ನೇ ಪ್ರಶ್ನೆ, ಕಾಸುವಿಕೆ ಕ್ಯಾಲ್ಸಿನೇಷನ್ ಎಂದರೇನು?
ಉತ್ತರ: ಕಾರ್ಬೊನೇಟ್ ಅದಿರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಬೇಕಾದರೆ ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಬೇಕು. ಈ ವಿಧಾನವನ್ನು ಕಾಸುವಿಕೆ ಎನ್ನುವರು. 15ನೇ ಪ್ರಶ್ನೆ, ಥರ್ಮೈಟ್ ಕ್ರಿಯೆ ಎಂದರೇನು? ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣ ಬಿಡುಗಡೆಯಾಗಿ ಲೋಹಗಳು ದ್ರವಿಸಿದ ಸ್ಥಿತಿಯಲ್ಲಿ ಇರುವಂತೆ ಮಾಡುವ ಸ್ಥಾನಪಲ್ಲಟ ಕ್ರಿಯೆಯೇ ಥರ್ಮೈಟ್ ಕ್ರಿಯೆ ಎನ್ನುವರು. 16ನೇ ಪ್ರಶ್ನೆ, ಧನಾಗ್ರ ಮಡ್ಡಿ ಎಂದರೇನು? ಲೋಹಗಳ ವಿದ್ಯುತ್ ವಿಭಜನೆಯ ಶುದ್ಧೀಕರಣ ವಿಧಾನದಲ್ಲಿ ಧನಾಗ್ರದ ಕೆಳಭಾಗದಲ್ಲಿ ಕರಗದೆ ಉಳಿಯುವ ಕತ್ತಲಗಳನ್ನು ಧನಾಗ್ರ ಮಡ್ಡಿ ಎನ್ನುವರು. 17ನೇ ಪ್ರಶ್ನೆ, ಅಮಾಲ್ಗಮ್ ಎಂದರೇನು? ಮಿಶ್ರಲೋಹಗಳ ಒಂದು ಘಟಕ ಪಾದರಸವಾಗಿದ್ದರೆ ಅದನ್ನು ಅಮಾಲಮ್ ಎನ್ನುವರು. 18ನೇ ಪ್ರಶ್ನೆ, ಮಿಶ್ರಲೋಹ ಅಲಾಯ್ ಎಂದರೇನು? ಎರಡು ಅಥವಾ ಹೆಚ್ಚು ಲೋಹ ಅಥವಾ ಲೋಹ ಮತ್ತು ಅಲೋಹಗಳ ಏಕರೂಪ ಮಿಶ್ರಣಕ್ಕೆ ಮಿಶ್ರಲೋಹ ಎನ್ನುವರು. 19ನೇ ಪ್ರಶ್ನೆ, ಕಲೆರಹಿತ ಉಕ್ಕಿನಲ್ಲಿರುವ ಘಟಕ ಧಾತುಗಳನ್ನು ಹೆಸರಿಸಿ. ಕಬ್ಬಿಣ, ಕಾರ್ಬನ್, ನಿಕ್ಕಲ್, ಕ್ರೋಮಿಯಂ. 20ನೇ ಪ್ರಶ್ನೆ, ಹಿತ್ತಾಳೆ. ಈ ಮಿಶ್ರಲೋಹದಲ್ಲಿರುವ ಘಟಕ ಧಾತುಗಳನ್ನು ಹೆಸರಿಸಿ. ತಾಮ್ರ ಮತ್ತು ಸತು. 21ನೇ ಪ್ರಶ್ನೆ, ತಾಮ್ರ ಮತ್ತು ತವರವನ್ನು ಉಪಯೋಗಿಸಿ ತಯಾರಿಸುವ ಮಿಶ್ರಲೋಹ ಯಾವುದು? ಕಂಚು. 22ನೇ ಪ್ರಶ್ನೆ, ಅಲೋಹಗಳು ಆಕ್ಸಿಜನ್ನ ಜೊತೆ ಪ್ರತಿವರ್ತಿಸಿದಾಗ ಉತ್ಪತ್ತಿಯಾಗುವ ಆಕ್ಸೈಡ್ನ ವಿಧ ಯಾವುದು? ಆಮ್ಲೀಯ ಆಕ್ಸೈಡ್ ಅಥವಾ ತಟಸ್ಥ ಆಕ್ಸೈಡ್. 23ನೇ ಪ್ರಶ್ನೆ, ಬೆಸುಗೆ ಲೋಹದಲ್ಲಿರುವ ಧಾತುಗಳನ್ನು ಹೆಸರಿಸಿ. ಸೀಸ ಮತ್ತು ತವರ. 24ನೇ ಪ್ರಶ್ನೆ, ನಶಿಸುವಿಕೆ ಕರೋಷನ್ ಎಂದರೇನು? ಕಬ್ಬಿಣದಂತಹ ಕೆಲವು ಲೋಹಗಳ ಮೇಲ್ಪದರವು ಆರ್ದ್ರ ಗಾಳಿಗೆ ದೀರ್ಘಕಾಲದವರೆಗೆ ತೆರೆದಿಟ್ಟಾಗ ನಶಿಸುವಿಕೆಗೆ ಒಳಗಾಗುತ್ತವೆ. ಈ ವಿದ್ಯಮಾನವನ್ನು ನಶಿಸುವಿಕೆ ಎನ್ನುವರು. 25ನೇ ಪ್ರಶ್ನೆ, ಗ್ಯಾಲ್ವನೀಕರಣ ಗ್ಯಾಲ್ವನೈಸೇಷನ್ ಎಂದರೇನು? ಉಕ್ಕು ಮತ್ತು ಕಬ್ಬಿಣವನ್ನು ತುಕ್ಕಿನಿಂದ ಸಂರಕ್ಷಿಸಲು ಸತುವಿನ ತೆಳುವಾದ ಲೇಪನ ಮಾಡುವುದಕ್ಕೆ ಗ್ಯಾಲ್ವನೀಕರಣ ಎನ್ನುವರು.
26ನೇ ಪ್ರಶ್ನೆ ಲೋಹವನ್ನು ಅದರ ಆಕ್ಸೈಡ್ನಿಂದ ಪಡೆಯಲು ಬಳಸುವ ರಾಸಾಯನಿಕ ವಿಧಾನ ಯಾವುದು? ಅಪಕರ್ಷಣೆ. 27ನೇ ಪ್ರಶ್ನೆ ಲೋಹಗಳ ವಿದ್ಯುತ್ ವಿಭಜನೆಯ ಶುದ್ಧೀಕರಣದಲ್ಲಿ ಯಾವ ವಿದ್ಯುದಾಗ್ರದಲ್ಲಿ ಶುದ್ಧ ಲೋಹವು ಸಂಗ್ರಹವಾಗುತ್ತದೆ? ಕ್ಯಾಥೋಡ್. 28ನೇ ಪ್ರಶ್ನೆ ದ್ರವರಾಜ ಅಕ್ವಾ ರೇಜಿಯಾ ಎಂದರೇನು? ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಪ್ರಬಲ ನೈಟ್ರಿಕ್ ಆಮ್ಲಗಳ 3:1 ಅನುಪಾತದ ತಾಜಾ ಮಿಶ್ರಣವನ್ನು ದ್ರವರಾಜ ಎನ್ನುವರು. 29ನೇ ಪ್ರಶ್ನೆ ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸಿಡುವ 2 ಲೋಹಗಳನ್ನು ಹೆಸರಿಸಿ. ಸೋಡಿಯಂ ಮತ್ತು ಪೊಟ್ಯಾಷಿಯಂ. 30ನೇ ಪ್ರಶ್ನೆ ಚಾಕುವಿನಿಂದ ಸುಲಭವಾಗಿ ಕತ್ತರಿಸಬಹುದಾದ ಲೋಹಗಳಿಗೆ 2 ಉದಾಹರಣೆ ಕೊಡಿ. ಲಿಥಿಯಂ, ಸೋಡಿಯಂ ಮತ್ತು ಪೊಟ್ಯಾಷಿಯಂ. 31ನೇ ಪ್ರಶ್ನೆ ಸೋಡಿಯಂ ಮತ್ತು ಕ್ಲೋರೈಡ್ ಅಯಾನುಗಳು ಪರಸ್ಪರ ಆಕರ್ಷಿಸಲ್ಪಟ್ಟು ಸೋಡಿಯಂ ಕ್ಲೋರೈಡ್ ಉಂಟಾಗಲು ಕಾರಣವೇನು? ಪ್ರಬಲ ಸ್ಥಾಯಿ ವಿದ್ಯುತ್ ಆಕರ್ಷಣ ಬಲ. 32ನೇ ಪ್ರಶ್ನೆ ತುಕ್ಕು ಅಥವಾ ರಸ್ಟಿಂಗ್ ಎಂದರೇನು? ಕಬ್ಬಿಣವು ತೇವಪೂರಿತ ಗಾಳಿಗೆ ದೀರ್ಘಕಾಲದವರೆಗೆ ತೆರೆದಿಟ್ಟಾಗ ಅದರ ಮೇಲೆ ಕಂದುಬಣ್ಣದ ಚಕ್ಕೆಯಂತಹ ಪದರ ಉಂಟಾಗುತ್ತದೆ. ಇದನ್ನು ತುಕ್ಕು ಎನ್ನುವರು. ಮೂರನೇ ಪ್ರಶ್ನೆ ಉಷ್ಣದ ಉತ್ತಮ ವಾಹಕಗಳಿಗೆ 2 ಉದಾಹರಣೆ ಕೊಡಿ. ಬೆಳ್ಳಿ ಮತ್ತು ತಾಮ್ರ. 34ನೇ ಪ್ರಶ್ನೆ ಕ್ಷಾರ ಎಂದರೇನು? 2 ಉದಾಹರಣೆ ಕೊಡಿ. ಬೆಳ್ಳಿ ಮತ್ತು ತಾಮ್ರ ಲೋಹಗಳ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿ ಉಂಟುಮಾಡುವ ವಸ್ತುವೇ ಕ್ಷಾರ. ಉದಾಹರಣೆ ಸೋಡಿಯಂ ಹೈಡ್ರಾಕ್ಸೈಡ್. ಅಧ್ಯಾಯ 4 ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಮೊದಲನೇ ಪ್ರಶ್ನೆ ಹೈಡ್ರೋಕಾರ್ಬನ್ಗಳು ಎಂದರೇನು? 1 ಉದಾಹರಣೆ ಕೊಡಿ. ಹೈಡ್ರೋಜನ್ ಮತ್ತು ಕಾರ್ಬನ್ಗಳಿಂದಾದ ಸಾವಯವ ಸಂಯುಕ್ತಗಳನ್ನು ಹೈಡ್ರೋಕಾರ್ಬನ್ಗಳು ಎನ್ನುತ್ತಾರೆ. ಉದಾಹರಣೆ ಮೀಥೇನ್. 2ನೇ ಪ್ರಶ್ನೆ ಕೆಟನೀಕರಣ ಎಂದರೇನು? ಕೆಟನೀಕರಣದ 3 ಸಾಧ್ಯತೆಗಳು ಯಾವುವು? ಕಾರ್ಬನ್ ತನ್ನ ಪರಮಾಣುಗಳೊಂದಿಗೆ ಕೋವಾಲೆಂಟ್ ಬಂಧವನ್ನೇರ್ಪಡಿಸಿಕೊಂಡು ಉದ್ದ ಸರಪಳಿಯ ರಚನೆಯನ್ನು ಉಂಟುಮಾಡುತ್ತದೆ. ಈ ವಿದ್ಯಮಾನಕ್ಕೆ ಕೆಟನೀಕರಣ ಎನ್ನುತ್ತಾರೆ. ಕೆಟನೀಕರಣದ ಸಾಧ್ಯತೆಗಳು ನೇರ ಸರಪಳಿ, ಕವಲು ಸರಪಳಿ, ಮುಚ್ಚಿದ ಸರಪಳಿ. 3ನೇ ಪ್ರಶ್ನೆ ರಚನಾ ಸಮಾಂಗಿಗಳು ಎಂದರೇನು? N-ಬ್ಯೂಟೇನ್ ಹಾಗೂ ಐಸೋಬ್ಯೂಟೇನ್ ರಚನಾ ಸೂತ್ರ ಬರೆಯಿರಿ. ಒಂದೇ ಅಣುಸೂತ್ರ ಆದರೆ ವಿಭಿನ್ನ ರಚನಾ ಸೂತ್ರವನ್ನು ಹೊಂದಿರುವ ಸಂಯುಕ್ತಗಳಿಗೆ ರಚನಾ ಸಮಾಂಗಿಗಳು ಎನ್ನುವರು. 4ನೇ ಪ್ರಶ್ನೆ
ಆಲ್ಕೈನ್ಗಳೆಂದರೇನು? ಉದಾಹರಣೆ ಕೊಡಿ. ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಹೊಂದಿರುವ ಕಾರ್ಬನ್ ಸಂಯುಕ್ತಗಳನ್ನು ಆಲ್ಕೈನ್ಗಳು ಎನ್ನುತ್ತಾರೆ. ಮೀಥೇನ್, ಈಥೇನ್ ಇತ್ಯಾದಿ. 5ನೇ ಪ್ರಶ್ನೆ, ಆಲ್ಕೀನ್ಗಳೆಂದರೇನು? ಉದಾಹರಣೆ ಕೊಡಿ. ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಹೊಂದಿರುವ ಕಾರ್ಬನ್ ಸಂಯುಕ್ತಗಳನ್ನು ಆಲ್ಕೀನ್ಗಳು ಎನ್ನುತ್ತಾರೆ. ಈಥೀನ್, ಪ್ರೋಪೀನ್ ಇತ್ಯಾದಿ. 6ನೇ ಪ್ರಶ್ನೆ, ಆಲ್ಕೇನ್ಗಳೆಂದರೇನು? ಉದಾಹರಣೆ ಕೊಡಿ. ಕಾರ್ಬನ್ ಪರಮಾಣುಗಳ ನಡುವೆ ತ್ರಿಬಂಧ ಹೊಂದಿರುವ ಕಾರ್ಬನ್ ಸಂಯುಕ್ತಗಳನ್ನು ಆಲ್ಕೇನ್ಗಳು ಎನ್ನುತ್ತಾರೆ. ಉದಾಹರಣೆ ಈಥೈನ್, ಪ್ರೋಪೈನ್ ಇತ್ಯಾದಿ. 7ನೇ ಪ್ರಶ್ನೆ, ಪರ್ಯಾಪ್ತ ಝೈಡೋಕಾರ್ಬನ್ಗಳು ಎಂದರೇನು? ಉದಾಹರಣೆ ಕೊಡಿ. ಕಾರ್ಬನ್ ಪರಮಾಣುವಿನ ಎಲ್ಲ ವೇಲೆನ್ಸಿಗಳು ಏಕಬಂಧದಿಂದ ಸಂತೃಪ್ತಗೊಂಡಿರುವ ಕಾರ್ಬನ್ ಸಂಯುಕ್ತಗಳನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಎನ್ನುವರು. ಮೀಥೇನ್, ಈಥೇನ್ ಇತ್ಯಾದಿ. 8ನೇ ಪ್ರಶ್ನೆ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಎಂದರೇನು? ಉದಾಹರಣೆ ಕೊಡಿ. 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಕಂಡುಬಂದರೆ ಅಂತಹ ಕಾರ್ಬನ್ ಸಂಯುಕ್ತಗಳನ್ನು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಎನ್ನುತ್ತಾರೆ. ಉದಾಹರಣೆ ಈಥೀನ್, ಪ್ರೋಪೈನ್ ಇತ್ಯಾದಿ. 9ನೇ ಪ್ರಶ್ನೆ, ಸೈಕ್ಲೋ ಆಲ್ಕೇನ್ಗಳೆಂದರೇನು? ಉದಾಹರಣೆ ಕೊಡಿ. ಕಾರ್ಬನ್ ಪರಮಾಣುಗಳು ಉಂಗುರಾಕೃತಿಯಲ್ಲಿ ಪರ್ಯಾಪ್ತವಾಗಿದ್ದರೆ ಅಂತಹ ಸಂಯುಕ್ತಗಳನ್ನು ಸೈಕ್ಲೋ ಆಲ್ಕೈನ್ಗಳೆನ್ನುವರು. ಜೋಡಣೆಗೊಂಡು. ಉದಾಹರಣೆ ಸೈಕ್ಲೋಪೆಕ್ಸೇನ್. 10ನೇ ಪ್ರಶ್ನೆ, ಅನುರೂಪ ಶ್ರೇಣಿ ಎಂದರೇನು? ಒಂದು ಉದಾಹರಣೆಯೊಂದಿಗೆ ವಿವರಿಸಿ. ಒಂದೇ ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನ್ ಅನ್ನು ಸ್ಥಾನಪಲ್ಲಟಗೊಳಿಸುವ ಸಂಯುಕ್ತಗಳ ಸರಣಿಯನ್ನು ಅನುರೂಪ ಶ್ರೇಣಿಗಳು ಎನ್ನುವರು. ಹನ್ನೊಂದನೇ ಪ್ರಶ್ನೆ, ಎಣ್ಣೆಗಳ ಹೈಡ್ರೋಜನೀಕರಣ ಎಂದರೇನು? ಇದರ ಕೈಗಾರಿಕಾ ಅನ್ವಯಗಳೇನು? ಅಪರ್ಯಾಪ್ತ ದ್ರವರೂಪದ ಎಣ್ಣೆಗಳನ್ನು ಹೈಡ್ರೋಜನ್ ಅನಿಲ ಹಾಯಿಸಿ ಪರ್ಯಾಪ್ತ ಘನರೂಪದ ಕೊಬ್ಬುಗಳಾಗಿ ಪರಿವರ್ತಿಸುವ ವಿಧಾನವನ್ನು ಹೈಡ್ರೋಜನೀಕರಣ ಎನ್ನುವರು.
ಕೈಗಾರಿಕಾ ಅನ್ವಯ: ದ್ರವ ರೂಪದ ಎಣ್ಣೆಗಳನ್ನು ಘನರೂಪದ ವನಸ್ಪತಿ ಅಥವಾ ಡಾಲ ರೂಪಕ್ಕೆ ಪರಿವರ್ತಿಸುವುದರಿಂದ ದೀರ್ಘಕಾಲ ಸಂಗ್ರಹಿಸಿ ಇಡಬಹುದು. 12ನೇ ಪ್ರಶ್ನೆ, ಮಾರ್ಜಕಗಳು ಎಂದರೇನು? ಸಲ್ಫೋನಿಕ್ ಆಮ್ಲಗಳ ಸೋಡಿಯಂ ಲವಣಗಳು ಅಥವಾ ಕ್ಲೋರೈಡ್ ಅಥವಾ ಬ್ರೋಮೈಡ್ ಅಯಾನುಗಳ ಅಮೋನಿಯಂ ಲವಣಗಳನ್ನು ಮಾರ್ಜಕಗಳು ಎನ್ನುತ್ತಾರೆ. 13ನೇ ಪ್ರಶ್ನೆ, ಆದೇಶನ ಕ್ರಿಯೆ ಎಂದರೇನು? ಉದಾಹರಣೆ ಕೊಡಿ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿರುವ ಹೈಡ್ರೋಜನ್ ಪರಮಾಣುಗಳನ್ನು ಕ್ಲೋರಿನ್ ಪರಮಾಣು ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಒಂದೊಂದಾಗಿ ಸ್ಥಾನಪಲ್ಲಟಗೊಳಿಸುತ್ತದೆ. ಈ ಕ್ರಿಯೆಯನ್ನು ಆದೇಶನ ಕ್ರಿಯೆ ಎನ್ನುತ್ತಾರೆ. CH4+Cl2 CH3Cl+HCl. 14ನೇ ಪ್ರಶ್ನೆ, ಉತ್ಕರ್ಷಣಕಾರಿಗಳು ಎಂದರೇನು? ಆಲ್ಕೋಹಾಲುಗಳನ್ನು ಆಮ್ಲಗಳಾಗಿ ಉತ್ಕರ್ಷಿಸುವ ಪ್ರಕ್ರಿಯೆಯಲ್ಲಿ ಉಪಯೋಗಿಸುವ ಉತ್ಕರ್ಷಣಕಾರಿಗಳನ್ನು ಹೆಸರಿಸಿ. ಇತರೆ ವಸ್ತುಗಳಿಗೆ ಆಕ್ಸಿಜನ್ ಸೇರಿಸುವ ಸಾಮರ್ಥ್ಯವನ್ನು ಹೊಂದಿರುವ ವಸ್ತುಗಳಿಗೆ ಉತ್ಕರ್ಷಣಕಾರಿಗಳು ಎನ್ನುವರು. ಆಲ್ಕೋಹಾಲ್ಗಳನ್ನು ಆಮ್ಲಗಳಾಗಿ ಉತ್ಕರ್ಷಿಸುವ ಪ್ರಕ್ರಿಯೆಯಲ್ಲಿ ಪ್ರತ್ಯಾಮ್ಲೀಯ ಪೊಟ್ಯಾಸಿಯಂ ಪರಮಾಂಗನೇಟ್ ಅಥವಾ ಆಮ್ಲೀಯ ಪೊಟ್ಯಾಸಿಯಂ ಡೈಕ್ರೋಮೇಟ್ಗಳನ್ನು ಉತ್ಕರ್ಷಣಕಾರಿಯಾಗಿ ಬಳಸುತ್ತಾರೆ. 15ನೇ ಪ್ರಶ್ನೆ, ಕ್ರಿಯಾವರ್ಧಕಗಳು ಎಂದರೇನು? ಉದಾಹರಣೆ ಕೊಡಿ. ರಾಸಾಯನಿಕವಾಗಿ ಬದಲಾವಣೆಗೆ ಒಳಪಡದೆ ರಾಸಾಯನಿಕ ಕ್ರಿಯಾ ದರದಲ್ಲಿ ಬದಲಾವಣೆ ತರುವ ವಸ್ತುಗಳನ್ನು ಕ್ರಿಯಾವರ್ಧಕಗಳು ಎನ್ನುವರು. ಉದಾಹರಣೆ ನಿಕ್ಕಲ್ ಮತ್ತು ಪೆಲ್ಲೇಡಿಯಂ. 16ನೇ ಪ್ರಶ್ನೆ, ಎಸ್ಟರೀಕರಣ ಎಂದರೇನು? ಎಸ್ಟರ್ಗಳ ಒಂದು ಗುಣ ಹಾಗೂ ಒಂದು ಉಪಯೋಗ ಬರೆಯಿರಿ. ಆಮ್ಲ ಮತ್ತು ಆಲ್ಕೋಹಾಲ್ನ ನಡುವಿನ ಕ್ರಿಯೆಯಿಂದ ಸಾಮಾನ್ಯವಾಗಿ ಎಸ್ಟರ್ಗಳು ಉಂಟಾಗುವ ಪ್ರಕ್ರಿಯೆಯನ್ನು ಎಸ್ಟರೀಕರಣ ಎನ್ನುವರು. ಎಸ್ಟರ್ಗಳು ಮಧುರ ಪರಿಮಳವುಳ್ಳ ವಸ್ತುಗಳು. ಇವುಗಳನ್ನು ಸುವಾಸಕಗಳು ಮತ್ತು ಸ್ವಾದಕಾರಕಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. 17ನೇ ಪ್ರಶ್ನೆ, ಸಂಕಲನ ಕ್ರಿಯೆ ಎಂದರೇನು? ಕೆಳಗಿನ ಯಾವ ಹೈಡ್ರೋಕಾರ್ಬನ್ಗಳು ಸಂಕಲನ ಕ್ರಿಯೆಗಳಿಗೆ ಒಳಗಾಗುತ್ತವೆ? ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಪೆಲ್ಲಡಿಯಂ ಅಥವಾ ನಿಕ್ಕಲ್ನಂತಹ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಹೈಡ್ರೋಜನ್ ಅನಿಲ ಹಾಯಿಸಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನಾಗಿ ಪರಿವರ್ತಿಸುವ ಕ್ರಿಯೆಗೆ ಸಂಕಲನ ಕ್ರಿಯೆ ಎನ್ನುತ್ತಾರೆ. C2H6 C3H8 C3H6 C2H2 CH4. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಧ್ಯಾಯದಲ್ಲಿ ಬರುವ ಚುಕ್ಕಿ ರಚನೆ ಮತ್ತು ರಚನಾ ವಿನ್ಯಾಸ 4 ಅಂಕಗಳು.
ಅಧ್ಯಾಯ 5 ಜೀವಕ್ರಿಯೆಗಳು. ಜೀವಕ್ರಿಯೆಗಳು ಎಂದರೇನು? ಜೀವಕ್ರಿಯೆಗಳು ಯಾವುವು? ಬದುಕುಳಿಯಲು ಅಥವಾ ಜೀವದ ನಿರ್ವಹಣೆಗೆ ಜೀವಿಗಳಲ್ಲಿ ಕಂಡುಬರುವ ಅತ್ಯಗತ್ಯ ಮೂಲಭೂತ ಕ್ರಿಯೆಗಳು ಮತ್ತು ಕಾರ್ಯಗಳಿಗೆ ಜೀವಕ್ರಿಯೆಗಳು ಎನ್ನುವರು. ಪೋಷಣೆ, ಉಸಿರಾಟ, ವಸ್ತುಗಳ ಸಾಗಾಣಿಕೆ, ವಿಸರ್ಜನೆ ಇತ್ಯಾದಿ. 2ನೇ ಪ್ರಶ್ನೆ, ಪೋಷಣೆ ಎಂದರೇನು? ಒಂದು ಜೀವಿಯು ತನ್ನ ಅನೇಕ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಅಗತ್ಯವಾದ ಶಕ್ತಿಯನ್ನು ಪಡೆಯಲು ಆಹಾರವನ್ನು ಸೇವಿಸಿ ಜೀರ್ಣಿಸಿ ದೇಹದಲ್ಲಿ ಬಳಸಿಕೊಳ್ಳುವುದಕ್ಕೆ ಪೋಷಣೆ ಎನ್ನುವರು. 3ನೇ ಪ್ರಶ್ನೆ, ಉಸಿರಾಟ ಎಂದರೇನು? ಉಸಿರಾಟದ 2 ವಿಧಗಳು ಯಾವುವು? ಆಹಾರದಲ್ಲಿನ ಶಕ್ತಿಯನ್ನು ಉತ್ಕರ್ಷಣದ ಮೂಲಕ ಬಿಡುಗಡೆ ಮಾಡುವ ಪ್ರಕ್ರಿಯೆಗೆ ಉಸಿರಾಟ ಎನ್ನುವರು. ಆಕ್ಸಿಜನ್ ಸಹಿತ ಉಸಿರಾಟ, ವಾಯುವಿಕ ಉಸಿರಾಟ, ಆಕ್ಸಿಜನ್ ರಹಿತ ಉಸಿರಾಟ, ಅವಾಯುವಿಕ ಉಸಿರಾಟ. 4ನೇ ಪ್ರಶ್ನೆ, ಸ್ವಪೋಷಣೆ ಎಂದರೇನು? ಉದಾಹರಣೆ ಕೊಡಿ. ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ವಿಧಾನವೇ ಸ್ವಪೋಷಣೆ. ಉದಾಹರಣೆ, ಎಲ್ಲ ಹಸಿರು ಸಸ್ಯಗಳು. ಐದನೇ ಪ್ರಶ್ನೆ, ಪರಪೋಷಣೆ ಎಂದರೇನು? ತಮ್ಮ ತಮ್ಮ ಆಹಾರವನ್ನು ಹೊರಗಿನ ಮೂಲಗಳಿಂದ ಪಡೆಯುವ ಪೋಷಣಾ ವಿಧಾನವನ್ನು ಪರಪೋಷಣೆ ಎನ್ನುತ್ತಾರೆ. 6ನೇ ಪ್ರಶ್ನೆ, ಗಾಳಿಗೂಡುಗಳು ಆಲ್ವಿಯೋಲೈ ಎಂದರೇನು? ಶ್ವಾಸನಾಳವು ಶ್ವಾಸಕೋಶದೊಳಗೆ ಅತಿ ಸಣ್ಣ ನಳಿಕೆಗಳಾಗಿ ವಿಭಜನೆ ಹೊಂದಿ ಅಂತಿಮವಾಗಿ ಬಲೂನಿನಂತಹ ರಚನೆಗಳಾಗಿ ಬದಲಾಗುತ್ತವೆ. ಅವುಗಳನ್ನು ಗಾಳ ಗೂಡುಗಳು ಆಲ್ವಿಯೋಲೈ ಎನ್ನುತ್ತಾರೆ. 7ನೇ ಪ್ರಶ್ನೆ, ವಿಸರ್ಜನೆ ಎಂದರೇನು? ಹಾನಿಕಾರಕ ಚಯಾಪಚಯ ತ್ಯಾಜ್ಯಗಳನ್ನು ದೇಹದಿಂದ ಹೊರಹಾಕುವ ಜೈವಿಕ ಪ್ರಕ್ರಿಯೆಯನ್ನು ವಿಸರ್ಜನೆ ಎನ್ನುತ್ತಾರೆ. 8ನೇ ಪ್ರಶ್ನೆ, ಕೊಬ್ಬುಗಳ ಎಮಲೀಕರಣ ಎಂದರೇನು? ಸಣ್ಣ ಕರುಳಿನಲ್ಲಿ ಕಂಡುಬರುವ ಕೊಬ್ಬುಗಳು ದೊಡ್ಡ ದೊಡ್ಡ ದುಂಡು ಕಣಗಳ ರೂಪದಲ್ಲಿದ್ದು ಪಿತ್ತರಸದ ಲವಣಗಳು ಅವುಗಳನ್ನು ಚಿಕ್ಕ ಚಿಕ್ಕ ದುಂಡು ಕಣಗಳಾಗಿ ವಿಭಜಿಸಿ ಕಿಣ್ವಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಇದನ್ನು ಕೊಬ್ಬುಗಳ ಎಮಲೀಕರಣ ಎನ್ನುತ್ತಾರೆ. 9ನೇ ಪ್ರಶ್ನೆ, ಇಮ್ಮಡಿ ಪರಿಚಲನೆ ಎಂದರೇನು?
ಉತ್ತರ: ರಕ್ತವು ದೇಹದಲ್ಲಿ ಸಂಪೂರ್ಣವಾಗಿ ಪರಿಚಲನೆಗೊಳ್ಳಲು ಹೃದಯವನ್ನು 2 ಬಾರಿ ಹಾದು ಹೋಗುತ್ತದೆ. ಇದನ್ನು ಇಮ್ಮಡಿ ಪರಿಚಲನೆ ಎನ್ನುತ್ತಾರೆ. 10ನೇ ಪ್ರಶ್ನೆ, ನೆಫ್ರಾನ್ಗಳೆಂದರೇನು? ಮೂತ್ರಪಿಂಡದಲ್ಲಿ ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುವ ಸೋಸುವ ಘಟಕಗಳನ್ನು ನೆಫ್ರಾನ್ಗಳೆನ್ನುವರು. 13ನೇ ಪ್ರಶ್ನೆ, ವಿಲ್ಲೈಗಳು ಎಂದರೇನು? ಸಣ್ಣ ಕರುಳಿನಲ್ಲಿ ಕಂಡುಬರುವ ಬೆರಳಿನಂತಹ ರಚನೆಗಳಿಗೆ ವಿಲ್ಲೈಗಳು ಎನ್ನುತ್ತಾರೆ. 12ನೇ ಪ್ರಶ್ನೆ, ಆಲ್ವಿಯೋಲೈಗಳು ಎಂದರೇನು? ಶ್ವಾಸಕೋಶಗಳಲ್ಲಿ ಕಂಡುಬರುವ ಬಲೂನಿನಂತಹ ರಚನೆಗಳಿಗೆ ಆಲ್ವಿಯೋಲೈಗಳು ಎನ್ನುತ್ತಾರೆ. 13ನೇ ಪ್ರಶ್ನೆ, ದ್ಯುತಿಸಂಶ್ಲೇಷಣೆ ಎಂದರೇನು? ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಪಯೋಗಿಸಿಕೊಂಡು ಪತ್ತರ, ಹರಿತ್ತು, ಕ್ಲೋರೋಫಿಲ್ ಹಾಗೂ ಸೂರ್ಯನ ಬೆಳಕಿನ ಸಹಾಯದಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಈ ಕ್ರಿಯೆಗೆ ದ್ಯುತಿಸಂಶ್ಲೇಷಣೆ ಎನ್ನುವರು. 14ನೇ ಪ್ರಶ್ನೆ, ವಸ್ತು ಸ್ಥಾನಾಂತರಣ ಎಂದರೇನು? ವಿಲೀನಗೊಳ್ಳಬಲ್ಲ ದ್ಯುತಿಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಯನ್ನು ವಸ್ತು ಸ್ಥಾನಾಂತರಣ ಎಂದು ಕರೆಯುತ್ತಾರೆ. ಹದಿನೈದನೇ ಪ್ರಶ್ನೆ, ಬಾಷ್ಪ ವಿಸರ್ಜನೆ ಎಂದರೇನು? ಗಾಳಿಗೆ ತೆರೆದ ಸಸ್ಯದ ಭಾಗಗಳಿಂದ ಆವಿಯ ರೂಪದಲ್ಲಿ ನೀರು ನಷ್ಟವಾಗುವುದನ್ನು ಬಾಷ್ಪ ವಿಸರ್ಜನೆ ಎನ್ನುವರು. 16ನೇ ಪ್ರಶ್ನೆ, ಕಿರು ತಟ್ಟೆಗಳ ಕಾರ್ಯವೇನು? ದೇಹದಾದ್ಯಂತ ಸಂಚರಿಸಿ ಗಾಯವಾದ ಪ್ರದೇಶಗಳಲ್ಲಿ ರಕ್ತವು ಹೆಪ್ಪುಗಟ್ಟುವಂತೆ ಮಾಡುತ್ತದೆ. ಅಧ್ಯಾಯ 6, ನಿಯಂತ್ರಣ ಮತ್ತು ಸಹಭಾಗಿತ್ವ. ಮೊದಲನೇ ಪ್ರಶ್ನೆ, ಪ್ರಚೇತನ ಎಂದರೇನು? ಪರಿಸರದ ಬದಲಾವಣೆಗಳಿಗೆ ಪ್ರತಿವರ್ತಿಸುವ ಮೂಲ ಪ್ರವೃತ್ತಿ ಎಲ್ಲ ಜೀವಿಗಳ ಲಕ್ಷಣ. ಇದನ್ನು ಪ್ರಚೇತನ ಎನ್ನುತ್ತಾರೆ. ಎರಡನೇ ಪ್ರಶ್ನೆ, ಪ್ರಚೋದನೆ ಎಂದರೇನು? ಪರಿಸರದಲ್ಲಾಗುವ ಬದಲಾವಣೆಗಳನ್ನು ಪ್ರಚೋದನೆ ಎನ್ನುವರು. ಬೆಳಕು, ಶಬ್ದ ಚಲನೆ, ಗುರುತ್ವಾಕರ್ಷಣೆ, ಶಾಖ, ರಾಸಾಯನಿಕಗಳು. ಮೂರನೇ ಪ್ರಶ್ನೆ, ಪ್ರತಿವರ್ತನೆ ಎಂದರೇನು? ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ಪ್ರತಿವರ್ತನೆ ಎನ್ನುವರು. ನಾಲ್ಕನೇ ಪ್ರಶ್ನೆ, ಪ್ರಾಣಿಗಳಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣಕ್ಕೆ ಕಾರಣವಾದ 2 ಪ್ರಮುಖ ವ್ಯವಸ್ಥೆಗಳನ್ನು ಹೆಸರಿಸಿ. ನರವ್ಯೂಹ ಮತ್ತು ನಿರ್ನಾಳ ಗ್ರಂಥಿಗಳ ವ್ಯೂಹ.
5ನೇ ಪ್ರಶ್ನೆ, ನರಕೋಶ ಅಥವಾ ನ್ಯೂರಾನ್ ಎಂದರೇನು? ನರ ಅಂಗಾಂಶದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಮೂಲ ಘಟಕವನ್ನು ನರಕೋಶ ಅಥವಾ ನ್ಯೂರಾನ್ ಎಂದು ಕರೆಯುತ್ತಾರೆ. 6ನೇ ಪ್ರಶ್ನೆ, ಸಂಸರ್ಗ ಸೈನಾಪ್ಸ್ ಎಂದರೇನು? ಒಂದು ನರಕೋಶದ ಆಕ್ಸಾನ್ ತುದಿಗೂ ಮತ್ತು ಇನ್ನೊಂದು ನರಕೋಶದ ಡೆಂಡ್ರೈಟ್ ತುದಿಗೂ ನಡುವೆ ಇರುವ ಸಣ್ಣ ಅವಕಾಶವನ್ನು ಸಂಸರ್ಗ ಎನ್ನುವರು. 7ನೇ ಪ್ರಶ್ನೆ, ಸಂಸರ್ಗದಲ್ಲಿ ಎರಡು ನರಕೋಶಗಳ ಮಧ್ಯೆ ಏನಾಗುತ್ತದೆ? ಆಕ್ಸಾನ್ ತುದಿಯು ರಾಸಾಯನಿಕಗಳನ್ನು ಬಿಡುಗಡೆ ಮಾಡುವ ಮೂಲಕ ವಿದ್ಯುತ್ ಆವೇಗಗಳು ಸಂಸರ್ಗವನ್ನು ದಾಟಿ ಮುಂದಿನ ನರಕೋಶದ ಡೆಂಡ್ರೈಟ್ ಗಳಿಗೆ ವರ್ಗವಾಗುವಂತೆ ಮಾಡುವುದು. ಹೀಗೆ ಅನೇಕ ನರಕೋಶಿಕಗಳ ಮೂಲಕ ಆವೇಗಗಳು ಅಂತಿಮವಾಗಿ ಸ್ನಾಯುಗಳಿಗೆ ಅಥವಾ ಗ್ರಂಥಿಗಳಿಗೆ ವಿಸ್ತರಿಸುವುದು. 8ನೇ ಪ್ರಶ್ನೆ, ಪರಾವರ್ತಿತ ಕ್ರಿಯೆ ಎಂದರೇನು? ಒಂದು ಉದಾಹರಣೆ ಕೊಡಿ. ಒಂದು ಪ್ರಚೋದನೆಗೆ ತಾನಾಗಿ ಉಂಟಾಗುವ ಪ್ರಕ್ರಿಯೆ. ಈ ಕ್ರಿಯೆಯ ಕೇಂದ್ರ ಮೆದುಳು ಬಳ್ಳಿ. ಉದಾಹರಣೆ, ಬಿಸಿ ಪದಾರ್ಥವನ್ನು ಮುಟ್ಟಿದಾಗ ಕೈಯನ್ನು ಕೂಡಲೇ ಹಿಂದಕ್ಕೆ ಎಳೆದುಕೊಳ್ಳುವುದು. ಒಂಬತ್ತನೇ ಪ್ರಶ್ನೆ, ಪರಾವರ್ತಿತ ಜಾಪ ಎಂದರೇನು? ಪ್ರಚೋದನೆ ಉಂಟಾದಾಗಿನಿಂದ ಪ್ರತಿಕ್ರಿಯೆ ಏರ್ಪಡುವವರೆಗೂ ನರ ಸಂದೇಶವು ಹಾದು ಹೋಗುವ ಮಾರ್ಗ. 10ನೇ ಪ್ರಶ್ನೆ, ಮಾನವನ ನರವ್ಯೂಹದ 3 ಘಟಕಗಳು ಯಾವುವು? ಕೇಂದ್ರ ನರವ್ಯೂಹ, ಪರಿಧಿ ನರವ್ಯೂಹ, ಸ್ವಯಂ ನಿಯಂತ್ರಕ ನರವ್ಯೂಹ. 11ನೇ ಪ್ರಶ್ನೆ, ಕೇಂದ್ರ ನರವ್ಯೂಹವು ಯಾವ ಭಾಗಗಳನ್ನು ಒಳಗೊಂಡಿದೆ? ಮಿದುಳು ಮತ್ತು ಮಿದುಳು ಬಳ್ಳಿ. 12ನೇ ಪ್ರಶ್ನೆ, ಮಿದುಳು ಮತ್ತು ಮಿದುಳು ಬಳ್ಳಿಯ ಪ್ರಮುಖ ಕಾರ್ಯವೇನು? ದೇಹದ ಎಲ್ಲ ಭಾಗಗಳಿಂದ ಮಾಹಿತಿಯನ್ನು ಸ್ವೀಕರಿಸುತ್ತವೆ ಮತ್ತು ಅದನ್ನು ಸಂಯೋಜಿಸುತ್ತವೆ. 13ನೇ ಪ್ರಶ್ನೆ, ಪರಿಧಿ ನರವ್ಯೂಹವು ಏನನ್ನು ಒಳಗೊಂಡಿದೆ? 12 ಜೊತೆ ಮಿದುಳು ನರಗಳು ಹಾಗೂ 31 ಜೊತೆ ಮಿದುಳು ಬಳ್ಳಿಯ ನರಗಳನ್ನು ಒಳಗೊಂಡಿದೆ. 14ನೇ ಪ್ರಶ್ನೆ, ಮಿದುಳಿನ 3 ಭಾಗಗಳನ್ನು ಹೆಸರಿಸಿ. ಮುಮ್ಮೆದುಳು, ಮಧ್ಯಮೆದುಳು ಮತ್ತು ಹಿಮ್ಮೆದುಳು. 15ನೇ ಪ್ರಶ್ನೆ, ಮುಮ್ಮೆದುಳಿನ ಭಾಗಗಳನ್ನು ಹೆಸರಿಸಿ.